ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಇವತ್ತು ಗೋರಿಕಾಯಿಂದ ಏನ್ ಪ್ರತಿಭಾ ಸ್ಪೆಷಲ್ ನೋಡಶ, ನಾವು ಇದಕ್ಕೆ ಚೌಳಿಕೆ ಅಂತೀವಿ. ಸೊ ಇದು ಜವಾರಿ ಚೌಳಿಕೆ. ನಾವು ಊರಿಗೆ ಹೋಗಿದ್ದೆ, ಅಲ್ಲಿಂದ ತಗೊಂಡ್ ಬಂದಿರೋದು ನಾಟಿ. ಸೊ ಇವಾಗ ಇದನ್ನ ನಾನು ಸ್ವಚ್ಛವಾಗಿ ತೊಳ್ಕೊಂಡು ತಗೊಂಡ್ ಬಂದಿದ್ದೀನಿ ಚೌಳಿಕೆನ. ಸೊ ಇವತ್ತೇ ಈ ಚೌಳಿಕೆಯಿಂದ ನಾವು ಒಂದು ಉತ್ತರ ಕರ್ನಾಟಕದ ವೆರಿ ಫೇಮಸ್ ರೆಸಿಪಿನ ಮಾಡೋಣ ಅಂತ. ಸೊ ತುಂಬಾ ಈಸಿಯಾಗಿ ಮಾಡ್ಬೋದು, ತುಂಬಾ ದಿಢೀರ್ ಅಂತ ಮಾಡ್ಬೋದು. ಜಾಸ್ತಿ ಮಸಾಲೆ ಕೂಡ ಬೇಕಾಗಿಲ್ಲ, ಬರೀ ಒಂದೇ ಒಂದು ಮಸಾಲೆ, ನಮ್ದು ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲಾ ಖಾರನ ಬೆಳೆಸಿ ಕೂಡ ಆಗುತ್ತೆ, ಮಾಡ್ಬೋದು. ಲಂಚ್ ಬಾಕ್ಸಿಗೂ ಕೂಡ ಆಗುತ್ತೆ ಮಕ್ಕಳಿಗೆ. ಆಮೇಲೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಾನು ಮಾಡ್ಬೋದು. ನೀವು ಚಪಾತಿ ಮಾಡಿದ್ರೆ ಚಪಾತಿ ಜೊತೆನೂ ಈ ಗೋರಿಕಾಯಿ ಪಲ್ಯನ ಮಾಡ್ಕೋಬಹುದು. ಹೌದು, ಇದನ್ನ ಈ ತರ ಮುಂದ್ಗಡೆದು ಮತ್ತು ಹಿಂದ್ಗಡೆ ಭಾಗನ ತಕೊಂಡ್ಬಿಟ್ಟು ಈ ತರ ಒಂದರಲ್ಲಿ ಎರಡು ಈ ತರ ನಾವು ಇದನ್ನ ಕ್ಲೀನ್ ಮಾಡ್ಕೊಂಡು ಈ ತರ ಕಟ್ ಮಾಡ್ಕೊಂಡು ಗೋರೆಕಾಯಿನ ತಗೊಂಡ್ ಬರೋಣ. ನಾರನ್ನ ತಕ್ಕೊಬೇಕಾ? ನಾರುನು ತಕ್ಕೋಬೇಕು, ಯಾಕಂದ್ರೆ ಜವಾರಿ ಇರೋದ್ರಿಂದ ಇದ್ರಲ್ಲಿ ನಾರು ಜಾಸ್ತಿ ಇರುತ್ತೆ ಹಂಗಾಗ್ಬಿಟ್ಟು ನಾವು ಇದರಲ್ಲಿ ನಾರು ಬಂದ್ರೆ ತಕ್ಕೊಂಡ್ಬಿಡಿ. ಸೊ ನೋಡಾಶ, ಎಲ್ಲದೂ ಇದೇ ತರ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಂಡು ತಗೊಂಡ್ ಬರೋಣ ಅಂತೆ. ನೋಡಿ, ಗೋರಿಕಾಯಿ ಎಲ್ಲಾನು ನೀಟಾಗಿ ಸೋಸ್ಕೊಂಡ್ ಬಂದಿದೀವಿ. ಈಗ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣಲ್ವ ಪ್ರತಿಭಾ? ಹೌದು, ನೋಡಿ, ಒಂದು ಬಾಣಲಿನ ತಗೊಂಡಿದೀವಿ. ಕಬ್ಬಣದಲ್ವ ಪ್ರತಿಭಾ? ಕಬ್ಬಣದಾಶ. ಇವಾಗ ನಾವು ಸೋಸ್ಕೊಂಡ್ರು ಅಂತ ಎಲ್ಲ ಗೋರೆಕಾಯಿನ ಹಾಕೊಳ್ಳೋಣ. ಚೌಳಿಕಾಯಿ ಹಾಕೊಂಡ್ಬಿಟ್ಟು ಇವಾಗ ಇದ್ರ ಮೇಲ್ಗಡೆ ಒಂದು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ. ಇವಾಗ ಎಣ್ಣೆ ಹಾಕಿದ ನಂತರ ಇದನ್ನ ನಾವು ಚೆನ್ನಾಗಿ ಹುರ್ಕೊಂಡು ಬರಬೇಕು. ಫ್ಲೇಮನ್ನು ಹೈ ಫ್ಲೇಮಲ್ಲಿನೇ ಇಟ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದಕ್ಕೆ ಒಂಥರ ಕಣ್ಣು ಬೀಳಬೇಕು ಸೊ ಆ ಥರ ಹುರ್ಕೊಂಡು ಬರಬೇಕು. ಮತ್ತೆ ಸಾಫ್ಟ್ ಆಗುತ್ತಲ್ಲ? ಸಾಫ್ಟ್ ಆಗುತ್ತೆ, ಎಳೆದಿರೋದ್ರಿಂದ ತುಂಬಾ ಬೇಗನೂ ಹುರಿಯುತ್ತೆ ನಾವು ಹಸಿದು ಮಾಡ್ಬೋದು, ಇದರಲ್ಲಿನೇ ಎರಡು ಥರ ಮಾಡ್ತೀವಿ. ಒಂದು ಕುದ್ದುಶ್ ಮಾಡ್ತೀವಿ, ಹುರಿಲಿಲ್ಲ ಅಂದರೆ ಕುದ್ದುಶ್ ಮಾಡ್ತೀವಿ. ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಬಟ್ ಇವತ್ತೇ ನಾನು ಈ ಗೋರೆಕಾಯಿಯಿಂದ ಒಂಥರ ಗ್ರೇವಿ ಮಾಡ್ತಾ ಇದ್ದೀನಿ, ಎಣ್ಗಾಯಿ ಥರ. ಸೊ ಇದಕ್ಕೆ ಗೋರೆಕಾಯಿ ಎಣ್ಗಾಯಿನೂ ಕೂಡ ನಾವು ಅನ್ಬೋದು. ಸೊ ಇದನ್ನ ಚೆನ್ನಾಗಿ ಹುರ್ಕೊಂಡು ಬರೋಣ. ಚೆನ್ನಾಗಿ ಹುರಿಬೇಕಲ್ವಾ? ಹೌದು, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಂಡು ಬರೋಣ. ಅಷ್ಟರಲ್ಲಿ ನಿಮ್ಗೊಂದು ಕ್ಲಿಪ್ ತೋರಿಸ್ತೀನಿ, ಆ ಕ್ಲಿಪ್ಪನ್ನು ನೋಡ್ಕೊಳ್ಳಿ. ಸೊ ನೋಡಿ, ನಮ್ದು 2 ಮಸಾಲೆ ಖಾರ ಮಾಡಾಗಿದೆ. ಇದು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮಾಡ್ಕೊಂಡಿರುವಂತ ಮಸಾಲೆ ಖಾರ, ಇದು ಒಣ ಮಸಾಲೆ ಖಾರ. ಇದು ಆದ್ರೂ 4 ವರ್ಷ ಇಟ್ಕೋಬಹುದು, ಇದನ್ನಾದ್ರೂ 2 ವರ್ಷ ಇಟ್ಕೋಬಹುದು. ನೋಡಿ, ಇದು ತುಂಬಾ ಚೆನ್ನಾಗಿ ಉರಿತಾ ಇದೆ, ಕಣ್ಣು ಬಿದ್ದಿದ್ದಾವೆ ನೋಡೋ ಇದಕ್ಕೆ. ಲೈಟ್ ಆಗಿ, ಹೌದು, ಜಾಸ್ತಿನೂ ಹುರ್ಕೋಬಾರ್ದು, ಲೈಟ್ ಆಗಿ ಹುರ್ಕೊಂಡು ಹಿಂಗ್ ಮೇಲ್ಗಡೆ ಒಂದ್ ಸ್ವಲ್ಪ ಕಪ್ಪದಾಗಿ ಕಣ್ಣು ಬೀಳುತ್ತಲ್ಲ, ಇವಾಗ ಫ್ಲೇಮ್ ಅನ್ನ ಆಫ್ ಮಾಡ್ಕೊಳ್ಳೋಣ. ಫ್ಲೇಮ್ ಅನ್ನ ಆಫ್ ಮಾಡ್ಕೊಂಡು ಇವಾಗ ಇದ್ರ ಮೇಲ್ಗಡೆ ಒಂದ್ ಸ್ವಲ್ಪ ನಾವು ಈ ತರ ನೀರನ್ನು ಹೊಡಿಬೇಕು, ಸಿಂಪಡಿಸ್ಬೇಕು. ಆಮೇಲೆ ಇಮಿಡಿಯೇಟ್ ಆಗಿ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬಿಟ್ಬಿಡ್ಬೇಕು, ಅವಾಗ ಅದು ಸಾಫ್ಟ್ ಆಗುತ್ತೆ. ಸೊ ಇವಾಗ ಇದನ್ನ ಒಂದು 2 ನಿಮಿಷ ಉಂಗೈ ತನಕ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, 1 ನಿಮಿಷ ಆಗಿದೆ, ಇದನ್ನ ತಕೊಂಡ್ಬಿಟ್ಟು ಇವಾಗ ಇದೊಂದು ಪ್ಲೇಟಕ್ಕೆ ಹಾಕೊಂಡು ಇಟ್ಕೊಳ್ಳೋಣಂತೆ. ಎಲ್ಲ ತಕೊಂಡ್ಬಿಟ್ಟು ಸೊ ನೋಡಿ, ಇವಾಗ ಈ ಚೌಳಿಕಾಯಿನ ನಾವು ಪಕ್ಕಕ್ಕೆ ಒಂದು ಪ್ಲೇಟಕ್ಕೆ ಹಾಕೊಂಡು ಇಟ್ಕೊಳ್ಳೋಣಂತೆ. ನೆಕ್ಸ್ಟ್ ಇವಾಗ ಇದ್ರ ಒಗ್ಗರಣೆನ ಯಾವ ಥರ ಹಾಕೊಳ್ಳೋದು ಅಂತ ನೋಡೋಣ ಬನ್ನಿ. ನೋಡಿ, ಒಂದು ಪಾತ್ರೆನ ತಗೊಂಡಿದ್ದೀವಿ. ಇವಾಗ ಇದಕ್ಕೇನೆ 1.5 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ. ಜಾಸ್ತಿ ಎಣ್ಣೆ ಬೇಕಾಗಿಲ್ಲ, ಯಾಕಂದ್ರೆ ಉರಿಯೋಕೆ ಬೇರೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಿದ್ವಿ. ಸೊ ಎಣ್ಣೆ ಚೆನ್ನಾಗಿ ಕಾಯ್ಬೇಕು ನೋಡಿ, ಎಣ್ಣೆ ಕಾಯ್ದ ನಂತರ ಸಾಸಿವೆ ಮತ್ತು ಜೀರಿಗೆನ ಹಾಕೊಳ್ಳೋಣ ಒಂದು ಸ್ವಲ್ಪ. ಇದು ಚೆನ್ನಾಗಿ ಚಟಪಟ ಅನ್ಬೇಕು ಇದಕ್ಕೆ ನಾವು ಈರುಳ್ಳಿ ಯೂಸ್ ಮಾಡ್ತಾ ಇಲ್ಲ, ಚಟಪಟ ಅಂತ. ಹೌದು, ಇವಾಗ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೋತಾ ಇದ್ದೀನಿ. ಇದು ಬೆಳ್ಳುಳ್ಳಿ ಒಗ್ಗರಣೆ ಇದ್ರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಬೆಳ್ಳುಳ್ಳಿ ಚೆನ್ನಾಗಿ ಹುರಿದಿದೆ ಅಲ್ಲ ಕೆಂಪಾಗಿದೆ. ಇವಾಗ ನಾವು ಹುರಿದಿರುವಂಥ ಗೋರೆಕಾಯಿನ ಹಾಕೊಂಡು ಇದನ್ನ ಒಂದು ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ. ಫ್ಲೇಮನ್ನು ಇನ್ನೂ ಆದ್ರೂ ಲೋ ಫ್ಲೇಮಲ್ಲಿನೇ ಇಟ್ಕೊಂಡಿದ್ದೀನಿ. ಜಸ್ಟ್ ಇದು ಬೆಳ್ಳುಳ್ಳಿ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಹಾಕಿದ್ಮೇಲೆ ನಿಮ್ಗೆ ಘಮ ಪ್ರತಿಭಾ? ಹೌದು, ತುಂಬ ಚೆನ್ನಾಗಿ ಬರ್ತದೆ ನೋಡಿ. ಇದು ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ರುಚಿಗೆ ಉಪ್ಪನ್ನು ಹಾಕೊಳ್ಳೋಣ. ಉಪ್ಪನ್ನು ನೋಡ್ಬಿಟ್ಟು ಹಾಕೊಳ್ಳಿ, ಯಾಕಂದ್ರೆ ನಾವು ಉತ್ತರ ಕರ್ನಾಟಕ ಮಸಾಲೆ ಖಾರಲ್ಲಿ ಬೇರೆ ಒಂದು ಸ್ವಲ್ಪ ಉಪ್ಪು ಇರುತ್ತೆ. ಸೊ ಹಾಗಾಗಿ ಉಪ್ಪನ್ನು ನೋಡ್ಬಿಟ್ಟು ಹಾಕೊಳ್ಳಿ. ನೋಡಿ, ಇಲ್ಲಿ ಹುರಿದಿರೋದು ಕಡಲೆ ಬೀಜದ ಪುಡಿನ ಹಾಕೋತಾ ಇದ್ದೀನಿ. ಇದು ಕಂಪಲ್ಸರಿ, ನಿಮಗೆ ಗ್ರೇವಿ ಬೇಕಂದರೆ ಹಾಕ್ಕೊಳ್ಳಿ. ನಮ್ಗೆ ಗ್ರೇವಿ ಬೇಡ, ಡ್ರೈ ಬೇಕಂದರೆ ಇದನ್ನು ನೀವು ಸ್ಕಿಪ್ ಮಾಡ್ಕೋಬೋದು. ಸೊ ಇಲ್ಲಿ ಒಂದು ಸ್ವಲ್ಪ ನಾನು ಗ್ರೇವಿಗೋಸ್ಕರ ಹುರಿದಿರೋದು ಕಡಲೆ ಬೀಜದ ಪುಡಿನ ಹಾಕೋತಾ ಇದ್ದೀನಿ.
ಮತ್ತು ಕಡಲೆ ಬೀಜದ ಪುಡಿನೂ ಜಾಸ್ತಿ ಪೌಡ್ರ್ ಥರ ಇರಬಾರ್ದು, ಸ್ವಲ್ಪ ರವೆ ಥರ ಇರಬೇಕು. ಹೌದು, ತರಿ ತರಿ ಆಗಿದೆ. ಹೌದು. ಸ್ವಲ್ಪ ಅರಿಶಿನದ ಪುಡಿನ ಹಾಕ್ಕೊಳ್ಳೋಣ. ನೋಡಿ, ನಮ್ಮದು ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ. ಇದು ಒಂದಿದ್ರೆ ಸಾಕು, ನಿಮ್ದು ಅಡುಗೆ ಆಗಲಿ ರೆಡಿ ಆಗುತ್ತೆ. ಇದನ್ನು ಖಾರ ನೋಡಿಬಿಟ್ಟು ಹಾಕ್ಕೊಳ್ಳಿ. ಅದು ಹುಚ್ಚಳ ಪುಡಿನೂ ಹಾಕ್ಕೊಳ್ತಾ ಇದ್ದೀವಿ. ಇದು ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಸ್ಕಿನ್ ಶೈನಿಂಗ್ ಬರುತ್ತೆ. ಉತ್ತರ ಕರ್ನಾಟಕದ ಅಡುಗೆ ಅಂದರೆ ಒಂದು ಕಡಲೆ ಬೀಜದ ಪುಡಿ, ಒಂದು ಹುಚ್ಚಳದ ಪುಡಿ, ಒಂದು ನಮ್ಮ ಸ್ಪೆಷಲಿ ಮಸಾಲೆ ಖಾರ ಇದ್ರೆ ಸಾಕು, ಅಡುಗೆ ರೆಡಿನೇ ಆಗುತ್ತೆ. ಸೊ ಇಷ್ಟೆಲ್ಲನೂ ಹಾಕ್ಕೊಂಡು ಇದನ್ನು ನಾವು ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಗ್ರೇವಿ ಬೇಡ ಅಂದರೆ ಈ ಥರ ಡ್ರೈ ಕೂಡ ಮಾಡ್ಕೋಬೋದು. ಡ್ರೈ ಮಾಡ್ಕೋತೀನಿ ಅಂದರೆ ಆನಿಯನ್ನ ಹಾಕ್ಕೊಳ್ಳಿ. ಹೌದು ನೋಡಿ, ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಬಟ್ ನಾನಿಲ್ಲಿ ಒಂದು ಸ್ವಲ್ಪ ಗ್ರೇವಿ ಮಾಡ್ಕೊತಾ ಇದ್ದೀನಿ, ಹಾಗಾಗಿ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕೋತೀನಿ. ನಿಮ್ಮ ಗ್ರೇವಿ ಕನ್ಸಿಸ್ಟೆನ್ಸಿನ ನೋಡಿ ನೀರನ್ನು ಹಾಕೊಳ್ಳಿ. ಸೊ ನೋಡಿ, ನಾನು ಇಲ್ಲೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜದ ಪುಡಿ ಇರೋದ್ರಿಂದ ಇದು ಆಮೇಲೆ ಒಂದು ಸ್ವಲ್ಪ ಥಿಕ್ನೆಸ್ ಆಗುತ್ತೆ. ಸೊ ಇದು ಚೌಳಿಕಾಯಿ ಎಣ್ಗಾಯಿ ರೆಡಿ ಆಯಿತು. ಗೋರಿಕಾಯಿ ಎಣ್ಗಾಯಿ ಗ್ರೇವಿ ಇದ್ದರೆ ಇದು ಎಣ್ಗಾಯಿನೇ ಬರುತ್ತೆ, ಯಾಕಂದರೆ ಒಳಗಡೆ ಚೆನ್ನಾಗಿ ಉಪ್ಪು ಮಸಾಲೆ ಎಲ್ಲ ಇವಾಗ ಈ ಗೋರೆಕಾಯಿ ಜೊತೆ ಹೊಂದ್ಕೊಂಡು ಬಿಡುತ್ತೆ. ಹಾಗಾಗಿ ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಆಯ್ತಲ್ಲ, ಇದನ್ನ ಮೇಲ್ಗಡೆ ಒಂದು ಲಿಡ್ಡನ್ನು ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ 1 ನಿಮಿಷ ಇದನ್ನು ಕುದಿಸಿದ್ರೆ ಸಾಕು. ಓಕೆ ನೋಡಿ, ಅದು ಕುದಿಯೋಕ್ಕೋಸ್ಕರ ಒಂದು 5 ನಿಮಿಷ ಲಿಡ್ಡನ್ನ ಕ್ಲೋಸ್ ಮಾಡಿ ಇಟ್ಕೊಬೇಕು. ಫ್ಲೇಮನ್ನು ಮಾತ್ರ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಸೊ ಇದನ್ನು ಕುದಿಸ್ಕೊಂಡು ಬರೋಣ. ಸೊ ನೋಡಿ, ಒಂದು 2 ನಿಮಿಷ ಆಗಿದೆ. ನೋಡಿ, ಗ್ರೇವಿ ಕೂಡ ಸ್ವಲ್ಪ ಗಟ್ಟಿಯಾಗಿದೆ. ಹೌದು ನೋಡಿ, ಇವಾಗ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕೋತಾ ಇರೋದು. ಇಷ್ಟು ಹಾಕೊಂಡ್ಬಿಟ್ಟು ಫ್ಲೇಮನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದೆಲ್ಲನೂ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಮ್ಗೆ ಇದು ಗ್ರೇವಿ ಕನ್ಸಿಸ್ಟೆನ್ಸಿ ತುಂಬ ಕರೆಕ್ಟಾಗಿ ಬಂದಿದೆ. ಇನ್ನೂ ಗ್ರೇವಿ ಬೇಕಂದರೆ ಇನ್ನೊಂದು ಸ್ವಲ್ಪ ಕಡಲೆ ಬೀಜ ಹಾಕಿ ಇನ್ನೊಂದು ಸ್ವಲ್ಪ ನೀರನ್ನು ನೀವು ಹಾಕೋಬೋದು. ಇವಾಗ ಇದೆಲ್ಲ ಕರೆಕ್ಟಾಗಿ ಆಗಿದೆ. ಫ್ಲೇಮನ್ನು ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ ಆಶಾ, ಕುದ್ದಿದ್ದೇನು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಕುದ್ದಿರುತ್ತೆ. ನೋಡಿ, ತುಂಬ ಚೆನ್ನಾಗಿದೆ ಪ್ರತಿಭಾ. ಮಸಾಲೆ ಎಲ್ಲ ಹೊಂದ್ಕೊಂಡೈತಾ? ಎಲ್ಲ ಕರೆಕ್ಟಾಗಿ ಹೊಂದ್ಕೊಂಡಿದೆ. ಸೊ ನೋಡಿ, ಇದು ನೀವು ಚಪಾತಿಗಾಗಲಿ, ಬಿಸಿ ಬಿಸಿ ರೊಟ್ಟಿಗಾಗಲಿ, ಅನ್ನದ ಜೊತೆ ಆಗಲಿ, ಯಾವಾಗಾದರೆ ನಿಮಗೆ ಸಾಂಬಾರು ಮಾಡೋಕ್ಕೆ ಬೇಜಾರಾಗಿದ್ದರೆ ಈ ಥರ ಇನ್ನೊಂದು ಸ್ವಲ್ಪ ಗ್ರೇವಿನ ಮಾಡ್ಕೊಂಡ್ಬಿಟ್ಟು ನೀವು ಅನ್ನದ ಜೊತೆನೂ ತಿನ್ಕೋಬೋದು. ಸೊ ಈ ಉತ್ತರ ಕರ್ನಾಟಕದ ಸ್ಪೆಷಲ್ ಗೋರಿಕಾಯಿ ಪಲ್ಯ ಮತ್ತು ಸ್ಪೆಷಲ್ ಮಸಾಲೆ ಖಾರ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇನ್ನೂ ನಮ್ಮ ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಶ್ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು.